ಮತ್ತೊಂದು ಕಡೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಭಾಷಣ ಮಾಡ್ತಾ ಇದ್ರು. ನೆನ್ನೆ ಭಾಷಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಯಾವುದೋ ಒಬ್ಬ ವ್ಯಕ್ತಿ ಮಚ್ಚು ತಂದು ಬಿಡ್ತಾನೆ. ಇದನ್ನು ನೋಡ್ತಾ ಇದ್ದಂತೆ ಆತನನ್ನ ಪೊಲೀಸರು, ಲಿಂಗಸಗೂರು ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಮಚ್ಚು ತಂದು ಬಿಟ್ಟಿರೋದು ವ್ಯಕ್ತಿ. ರಾಯಚೂರಿನ ಲಿಂಗಸಗೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ರಾಮನವಮಿಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ವೇದಿಕೆಯಲ್ಲಿ ಯತ್ನಾಳ್ ಕೂಡ ಉಪಸ್ಥಿತರಿದ್ದರು. ಅವ್ರ ಬಳಿನೇ ಓಡಾಡ್ತಿದ್ದ ಈ ವ್ಯಕ್ತಿ ಮಚ್ಚಿಡ್ಕೊಂಡು, ಏಕಾಏಕಿ ಅದೇ ಮಚ್ಚನ್ನು ಇಟ್ಕೊಂಡು ವೇದಿಕೆ ಮೇಲೆ ಬಂದ್ಬಿಡ್ತಾನೆ ವ್ಯಕ್ತಿ. ಶ್ರೀನಿವಾಸ್ ಪೂಜಾರಿ ಅಂತ ಅವನ ಹೆಸರು. ಒಂದಲಿ ಗ್ರಾಮದ ನಿವಾಸಿ ಶ್ರೀನಿವಾಸ್ ಪೂಜಾರಿ. ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದ ಈತ. ಈತನನ್ನ ಅರೆಸ್ಟ್ ಮಾಡಿದ್ದಾರೆ, ಜೊತೆಗೆ ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಆತನ ಹತ್ರ. ಆದ್ರೆ ಅವನು ಯತ್ನಾಳ್ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿಲ್ಲ ನಾನು ಅಂತ ಸ್ಪಷ್ಟನೆ ಕೊಡ್ತಾನೆ. ಸದ್ಯ ಲಿಂಗಸಗೂರು ಪೊಲೀಸರ ವಶದಲ್ಲಿದ್ದಾನೆ ಶ್ರೀನಿವಾಸ್. ಎಫ್ಐಆರ್ ಕೂಡ ದಾಖಲಾಗಿದೆ. ಈಗಾಗಲೇ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ, ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಲಾಗ್ತಾ ಇದೆ, ಹಾಗೆ ಹೀಗೆ ಅಂತೇಳಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಒಂದು ಆಡಿಯೋ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಯತ್ನಾಳ್ ಅವರನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಲಾಗ್ತಾ ಇದೆ ಅನ್ನುವಂಥ ಸುದ್ದಿ ಇತ್ತು. ಈ ಬೆನ್ನಲ್ಲೇ ರಾಮನವಮಿಯ ಪ್ರಯುಕ್ತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಆ ವೇದಿಕೆಯಲ್ಲಿ ಯತ್ನಾಳ್ ಅವರು ಭಾಷಣ ಮಾಡ್ತಾ ಇದ್ದಾರೆ. ನೋಡಿ, ಹಿಂದ್ಗಡೆ ನಿಂತಿದ್ದಾನೆ ಟೋಪಿ ಹಾಕೊಂಡು, ಬ್ಲಾಕ್ ಕಲರ್ ವೈಟ್ ಪಟ್ಟಿ ಟಿ ಶರ್ಟ್ ಹಾಕೊಂಡು. ಆತನೇ ಶ್ರೀನಿವಾಸ್ ಪೂಜಾರಿ ಅಂತ. ಲಾಂಗ್ ಇಟ್ಕೊಂಡು ಓಡಾಡ್ತಿದ್ದ. ಮೊದಲು ಖಾಲಿ ಓಡಾಡ್ತಿರ್ತಾನೆ ಸ್ಟೇಜ್ ಮೇಲೆ, ಆಮೇಲೆ ಲಾಂಗ್ ಇಟ್ಕೊಂಡು ಬಂದ್ಬಿಡ್ತಾನೆ. ಅಂದ್ರೆ ಮಚ್ಚು, ಎಕ್ಸಾಕ್ಟ್ ಆಗಿ ಲಾಂಗ್ ಅಲ್ಲ, ಮಚ್ಚು ಇಟ್ಕೊಂಡು ಓಡಾಡ್ತಿರ್ತಾನೆ. ನೋಡಿದ ತಕ್ಷಣ ಆಬ್ವಿಯಸ್ಲಿ ಅಲ್ಲಿದ್ದಂಥ ಪೊಲೀಸರಿಗೆ ಅಲರ್ಟ್ ಆಗುತ್ತೆ. ಯಾರೋ ಮಚ್ಚಿಡ್ಕೊಂಡು ಓಡಾಡ್ತಿದ್ದಾನೆ ಇವನು ಅಂತ. ಸಡನ್ ಆಗಿ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ಮೊದಲೇ ಯತ್ನಾಳ್ ಅವ್ರ ಮೇಲೆ ಹತ್ಯೆಗೆ ಸಂಚು ರೂಪಿಸಲಾಗ್ತಿದೆ ಅನ್ನೋ ಸುದ್ದಿಗಿದೆ. ಅದೇ ವೇದಿಕೆಯಲ್ಲಿ ಈತ ಮಚ್ಚಿಡ್ಕೊಂಡು ಓಡಾಡ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈತ ಅದೇ ವೇದಿಕೆಯಲ್ಲಿ ಓಡಾಡ್ತಿದ್ದಾನೆ, ಯಾರೋ ಪರಿಚಯಿಸ್ತಾನ ಇವನು ಅಂತ. ಈಗ ಅವನನ್ನ ಸ್ಟೇಟ್ಮೆಂಟ್ ತಗೋಬೇಕಾದ್ರೆ ನಾನು ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ನಾ ಮುಂದಾಗ್ಲಿಲ್ಲ ಅಂತ ಹೇಳ್ತಾನೆ. ಮತ್ತೆ ಮಚ್ಚಿಡ್ಕೊಂಡಿದ್ಯಾಕೆ? ಶರತ್, ಏನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಂತಹ ಒಂದು ಘಟನೆ ಇದು. ಹಿಂದೂ ಸಾಮ್ರಾಜ್ಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಅವರ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಶ್ರೀನಿವಾಸ್ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ನಾನು ನಿಮ್ಮನ್ನ ಮತ್ತೊಮ್ಮೆ ಕರೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ವಶಕ್ಕೆ ಪಡ್ಕೊಂಡಿರೋದು ಶ್ರೀನಿವಾಸ್ ಪೂಜಾರಿ ಈತನ ವಶಕ್ಕೆ ಪಡ್ಕೊಂಡ ಮೇಲೆ ಇಲ್ಲ ಹಲ್ಲೆ ಮಾಡೋಕೆ ನಾನು ಮುಂದಾಗಿಲ್ಲ ಅಂತಾನೆ ಮತ್ತೆ ಮಚ್ಚಿಟ್ಕೊಂಡಿದ್ದು ಯಾಕೆ ಅನ್ನೋದು ಗೊತ್ತಾಗಬೇಕು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಆದಷ್ಟು ಬೇಗ ಹೊರಗೆ ಬೀಳುತ್ತೆ.